ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ರವಿತಾ ಜೈನ್. ರಾತ್ರೋರಾತ್ರಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 20 ಕನ್ನಡಿಗರ ಮೇಲೆ ಈಗ ಖಾಕಿ ಕೇಸನ್ನ ಹಾಕಿದೆ ಸರ್ಕಾರಕ್ಕೆ. ಕನ್ನಡ ಪರ ಸಂಘಟನೆಗಳು ಧಿಕ್ಕಾರವನ್ನ ಕೂಗಿದೆ. 20 ಜನರ ಮೇಲೆ ಈಗ ಕೇಸನ್ನ ದಾಖಲಿಸಲಾಗಿದೆ. ಕನ್ನಡ ಪರ ಹೋರಾಟಗಾರರ ವಿರುದ್ಧ ಈಗ ಕೇಸನ್ನ ದಾಖಲಿಸಲಾಗಿದ್ದು 20 ಕನ್ನಡಿಗರ ಮೇಲೆ ಕೇಸನ್ನ ಹಾಕಿದೆ ಖಾಕಿ. ನಮ್ಮ ನೆಲದಲ್ಲೇ ರಾಯಣ್ಣನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಆದ್ರೂ ಕೂಡ ಕನ್ನಡಿಗರ ಮೇಲೆ ಸರ್ಕಾರ ಕೇಸನ್ನ ಹಾಕಿದೆ. ಕನ್ನಡಿಗರ ಮೇಲೆ ಕೇಸ್ ಹಾಕಿದೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಈಗ ಕನ್ನಡ ಪರ ಸಂಘಟನೆಗಳು ಧಿಕ್ಕಾರವನ್ನ ಕೂಗಿವೆ. ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದೇ ತಪ್ಪಾಯ್ತಾ? ಯಾರ ಮನವೊಲಿಕೆಗೆ ಕನ್ನಡಿಗರ ಮೇಲೆ ಈ ಕೇಸನ್ನ ಹಾಕಲಾಗಿದೆ? ಗಲಾಟೆ ಮಾಡಿದವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂತ ಹೇಳಿ ಈಗ ಕನ್ನಡ ಪರ ಸಂಘಟನೆಯವರು ಕೇಳ್ತಾ ಇದ್ದಾರೆ. ಜೊತೆಗೆ ಕನ್ನಡಿಗರು ಮಾಡಿದ ತಪ್ಪಾದ್ರೂ ಏನು, ಕನ್ನಡಿಗರ ಮೇಲೆ ಕೇಸ್ ಹಾಕಿದ್ದು ಸರಿಯಾ ಪ್ರಶ್ನೆ ಮಾಡ್ತಾ ಇವೆ ಕನ್ನಡ ಪರ ಸಂಘಟನೆಗಳು. 20 ಕನ್ನಡಿಗರ ಮೇಲೆ ಕೇಸನ್ನ ದಾಖಲಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಸಂಘಟನೆಗಳು ಈಗ ಪ್ರಶ್ನೆಯನ್ನ ಮಾಡ್ತಾ ಇರೋದು, ನಮ್ಮ ನೆಲದಲ್ಲೇ ನಾವು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿರೋದು, ಆದ್ರೆ ಯಾರು ಬಂದು ಗಲಾಟೆ ಮಾಡಿದಾರಲ್ಲ ಅವರಿಗೆ ಯಾಕೆ ಕೇಸನ್ನ ಹಾಕಿಲ್ಲ, ಅವರ ಮೇಲೆ ಕೇಸ್ ದಾಖಲಿಸಿಲ್ಲ ಯಾಕೆ? ನಮ್ಮ ನೆಲದಲ್ಲೇ ನಿಂತು ನಾವು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಕ್ಕೆ ಸಂಬಂಧ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದ, ಹಾಗಾದ್ರೆ ತಪ್ಪಾಯ್ತಾ ಅಂತ ಹೇಳಿ ಸರ್ಕಾರಕ್ಕೆ ಸಂಘಟನೆಗಳು ಧಿಕ್ಕಾರವನ್ನ ಕೂಗ್ತಾ ಇದೆ. 20 ಕನ್ನಡಿಗರ ಮೇಲೆ ಕೇಸನ್ನ ಹಾಕಿದ ಖಾಕಿ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರು ಅದರಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದೆ, ಹಾಗಾದ್ರೆ ತಪ್ಪಾಯ್ತಾ? 20 ಕನ್ನಡಿಗರ ಮೇಲೆ ಈಗ ಖಾಕಿ ಕೇಸನ್ನ ಹಾಕಿದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಅಭಿಪ್ರಾಯನ ಈ ವಿಚಾರದಲ್ಲಿ ತಿಳಿಸಬಹುದು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನ ಉಮೇಶ್ ಅನ್ನು ಅವರು ಕರೆ ಮಾಡಿದ್ದಾರೆ. ಉಮೇಶ್ ಅವರು ಏನು ಹೇಳಕ್ ಬಯಸ್ತೀರಾ? ಸರ್ ಮೇಡಮ್ ನಮಸ್ತೆ, ಹೇಳಿ ಉಮೇಶ್ ಅವರೇ. ನಾವು ಒಗ್ಗಟ್ಟಾಗಿ ಟೋಟಲ್ ಇಂಡಿಯನ್ಸ್, ಓಕೆ, ಭಾರತೀಯರು, ಸಂಗೊಳ್ಳಿಯರಾಗ್ಲಿ ಶಿವಾಜಿರಾವಾಗ್ಲಿ ಅಪ್ರತಿಮ ಹೋರಾಟಗಾರರು ಹೌದು ಅಲ್ವಾ? ಅದಕ್ಕಾಗಿ ನಾವು ಜಗಳ ಮಾಡೋದಿಲ್ಲ. ನಮ್ಮಲ್ಲಿ ಸೌಹಾರ್ದತೆ ಮಾತಾಡ್ಬೇಕು. ಮಹಾರಾಷ್ಟ್ರ ಆಗ್ಲಿ ಕರ್ನಾಟಕ ಆಗ್ಲಿ ಇಬ್ರು ಅಣ್ಣ ತಮ್ಮದಿರು. ಏನು ಸಂಗೊಳ್ಳಿಯರಿಗೆ ಮಾಡಿದ್ರೆ ಅವರು ಒಂಥರ ಮೂರ್ಖರು, ಅವರು ಮಾಡೋದ್ರಲ್ಲಿ ನಾವ್ ಅವ್ರಿಗೆ ಜಾಗ ಕೊಡ್ತೀವಿ. ಅವರಿಗೆ ಶಿವಾಜಿ ಪ್ರತಿಮೆಗೆ ನಾವು ಜಾಗ ಕೊಡ್ತೀವಿ, ಮಾಡ್ಲಿ, ತೊಂದ್ರೆ ಇಲ್ಲ. ನಮ್ಮನ್ನ ಕೆಣಕದು ತಪ್ಪು. ಅವರು ಈಗ ಈ ತರ ಒಂದು ಆಗಿದೆ, ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ 20 ಕನ್ನಡಿಗರ ಮೇಲೆ ಕೇಸನ್ನ ಹಾಕಲಾಗಿದೆ. ಖಂಡಿತ ತಪ್ಪು. ನಾವು ಯಾರು ಹಾಕಿರೋದು? ಇವಾಗ ಹಾಕಿದಾರ? ಪೊಲೀಸರು ಹಾಕಿದ್ದಾರೆ. ಖಂಡಿತ ತಪ್ಪು ಮೇಡಮ್. ಯಾಕೆ ಹಾಕ್ಬೇಕು? ನಾವು ಕರ್ನಾಟಕದಲ್ಲಿ ಬೆಳಗಾವಿ ನಮ್ದು, ಬೆಳಗಾವಿಯಲ್ಲಿ ಇದೀವಿ ನಾವು. ನಮ್ಮ ಮೇಲೆ ಹೇಗೆ ಕೇಸ್ ಹಾಕ್ತಾರ ಅವರು? ನಮ್ಮ ನೆಲದಲ್ಲೇ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಕೇಸ್ ಆಗಿದೆ. ಚಾನ್ಸ್ ಇಲ್ಲ. ನಾವು ಹಗ್ಲಾಗ್ಲಿ ನಮ್ಗೆ ಇಷ್ಟ ಬಂದ ನಾವು 10 ಗಂಟೆಗೆ ಮಾಡ್ಲಿ, ರಾತ್ರಿ 1 ಗಂಟೆಗೆ ನಮ್ದು ಇಷ್ಟ ಬಂದಂಗ ನಾವ್ ಮಾಡ್ತೀವಿ. ಕರ್ನಾಟಕದಲ್ಲಿ ನಮ್ದು ವೀರ ಹೋರಾಟ ಅವರು, ನಾವ್ ಮಾಡ್ಲೇಬೇಕು. ಅವ್ರು ಹೋಗಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಮಾಡಿಲ್ಲ, ನಾವು ನಮ್ ನೆಲದಲ್ಲಿ ನಾವು ಮಾಡಿದೀವಿ ಅಲ್ವಾ? ಖಂಡಿತ ತಾನೇ ಅದು. ಅವ್ರು ಬಂದ್ರೆ ಒಂದು ಸೌರ್ದ ಬಂದ್ರೆ ಅವರು ಶಿವಾಜಿ ಅವರು ಹೋರಾಟಗಾರ ಇಲ್ಲ ಅಂತಿಲ್ಲ. ಬನ್ನಿ ಕೂತ್ಕೊಂಡು ಮಾತಾಡೋಣ, ಅಲ್ವಾ? ಎಸ್, ಥ್ಯಾಂಕ್ ಯು ಉಮೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಂಡ್ಯದಿಂದ ಪುಟ್ಟಸ್ವಾಮಿ ಅನ್ನೋರು ಕರೆ ಮಾಡಿದ್ದಾರೆ. ಪುಟ್ಟಸ್ವಾಮಿ ಅವರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಅಲ್ಲಿ ಬೆಳಗಾವಿಯಲ್ಲಿ ನಮ್ಮ ಸಂಗೊಳ್ಳಿರಾಯಣ್ಣಿಗೆ ಮೋಸ ಅನ್ಯಾಯ ಮಾಡಿದ್ದಾರೆ, ಅಪ್ಲೇಸಿದ್ದಾರೆ ಮೇಡಮ್. ಅದಕ್ಕೆ ಅಲ್ಲಿ MLA MP ನಮ್ಮ ಬೆಂಗಳೂರು ವಿಧಾನಸೌಧಕ್ಕೆ ಸೇರಿಸ್ತಾಬಾರ್ದು ಫಸ್ಟ್ ಅವ್ರನ್ನ. ಇವ್ರು ರಾಜಕೀಯದಿಂದಲೇ ಅವ್ರು ಬೆಳೆ ಬೇಯಿಸ್ತಾ ಇರೋರು. ರಾಜಕೀಯಗೊಳ್ತಾ ಇದೆ ಈ ಎಲ್ಲ ವಿಚಾರ ಅಂತ ಹೇಳ್ತಿದ್ದೀರಿ? ಹೌದು ಮೇಡಮ್. ಯಾಕೆಂದ್ರೆ ಅಲ್ಲಿ ಅವ್ರು ಎಷ್ಟು ಜನ ಇದ್ದಾರೆ MS ನವರಲ್ಲಿ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಂತಲ್ಲಿ ರಾಜಕೀಯ ದೊಂಬಲಾಡ್ತಿಂದ ಇವ್ರು ಮೊದಲು ಈ ಸಚಿವರುಗಳನ್ನೇ ವಿಧಾನಸೌಧ ಅಂತ ಹತ್ತಿಸ್ಬಾರ್ದು ಮೇಡಮ್.
ಫಸ್ಟ್ ಅವ್ರಿಗೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇವ್ರು. ಕಡಿಮೆ ಕಾರ್ಯಕರ್ತರು ಫಸ್ಟ್ ಅವ್ರು ನಮ್ಮವ್ರ ಮೇಲೆ ಕೇಸ್, ನಮ್ಮವ್ರಿಗೆ ನಮ್ಮನ್ನ ನಾವೇ ಓಡಿಸ್ಕೋಬೇಕಾ, ನಾವೇ ಕೇಸ್ ಹಾಕ್ಸ್ಕೋಬೇಕಾ? ಅದು ಈ ರಾಜಕೀಯದಲ್ಲಿ ಗೊತ್ತಾಗಲ್ವಾ? ಅಲ್ಲಿ ಎಷ್ಟು ಜನ MP ಗಳವ್ರೆ, MLA ಗಳವ್ರೆ, ಮಿನಿಸ್ಟರ್ ಅವೇ, ಅವ್ರೇನ್ ಕತ್ತೆ ಕಾಯ್ತಾ ಇದಾರೆ ಅಲ್ಲಿ ಮೇಡಮ್. ನಮಗ್ ಬೇಜಾರಾಗಲ್ಲ ನಮ್ ಕರ್ನಾಟಕದವ್ರಿಗೆ. ಅದು ನಮ್ಮ ಮಂಡ್ಯದಾಗ ಇನ್ನೂ ರೋಷ ಜಾಸ್ತಿ ಆಯ್ತದೆ ಮೇಡಮ್. ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಶಶಿಕಲಾ ಅಂತ ಹೇಳಿ ರಾಮನಗರದಿಂದ ಕರೆ ಮಾಡಿದ್ದಾರೆ. ಶಶಿಕಲಾ ಅವ್ರ ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸಂಗೊಳ್ಳಿ ರಾಯಣ್ಣ ಇರ್ಬಹುದು, ನಮ್ಮ ಶಿವಾಜಿ ಅವ್ರು ಇರ್ಬಹುದು, ನಾವೆಲ್ಲರನ್ನು ಗೌರವಿಸ್ತೀವಿ. ಆದ್ರೆ ಈ ತರ ನಮ್ಗೆ ಸಂಗೊಳ್ಳಿ ರಾಯಣ್ಣ ಬೇರೆ, ಶಿವಾಜಿ ಬೇರೆ ಅಂತೇಳಿ ಜಾತಿ ಮಧ್ಯ ತಂದು ಜಾಗ ಇಲ್ಲ. ಮೇಡಮ್ ಇನ್ನು ನಾವು ಪಾಕಿಸ್ತಾನದಲ್ಲಿ ಇದೀವ, ಇಂಡಿಯಾ ಕರ್ನಾಟಕದಲ್ಲಿ ಇದೀವ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸ್ವಾತಂತ್ರ್ಯ ಹೋರಾಟಗಾರರು ಅವರು ರಾಜ್ಯ ಆಳಿಲ್ಲ ಅಥವಾ ರಾಜ್ಯ ಕಟ್ಟಿಲ್ಲ, ಅವರು ಮಂತನ ಬೆಳೆಸ್ಕೊಳ್ಳಿಲ್ಲ. ಅವರು ಸ್ವತಂತ್ರ ಹೋರಾಟಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರೋರು ಅವರು, ಸಂಗೊಳ್ಳಿ ರಾಯಣ್ಣವರು. ಈಗ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಅನ್ನುವಂತಹ ಕಾರಣಕ್ಕಾಗಿ ಕೇಸನ್ನು ಕೂಡ ಹಾಕಲಾಗಿದೆ. ಈಗ ಯಾಕೆ ಕೇಸ್ ಹಾಕ್ತಾರ? ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವ್ರನ್ನ? ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪ್ರತಿಷ್ಠಾಪನೆ ಮಾಡೋದ್ ತಪ್ಪು ಅಂತಂದ್ರೆ ಏನ್ ಮಾಡ್ಬೇಕು ಮೇಡಮ್? ಆಗಿದ್ರೆ ಪ್ರತಿಷ್ಠಾಪನೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವರೇ ಆರ್ಡರ್ ಕೊಡ್ಬೇಕು ಮೇಡಮ್. ಈಗ ನಮ್ಗೆ ಥ್ಯಾಂಕ್ ಯು ಶಶಿಕಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ ಏನ್ ಹೇಳಕ್ ಬಯಸ್ತೀರಾ? ರಾಜಕೀಯ ಆಗ್ತಾ ಇದೆ ಈ ವಿಷಯದಲ್ಲಿ ಅಂತ ಅನ್ಸುತ್ತಾ? ಮೇಡಮ್ ಇದು 100% ಸತ್ಯ ಮೇಡಮ್. ಯಾಕೆ ಅಂತ ಹೇಳಿದ್ರೆ ನಿನ್ನೆಯಿಂದ ನಡೀತಾ ಇರೋಂಥದ್ದು ಸುಮಾರು ಒಂದು ದಿನಗಳಿಂದ ಇದು ಬೆಳವಣಿಗೆ ನಡ್ಕೊಳ್ತಾ ಬರ್ತಾ ಇದೆ ಮೇಡಮ್. ಸಂಘಟಕರನ್ನ ಮತ್ತು ಸಂಘಟನೆಗಳನ್ನ ಹತ್ತಿಕ್ಕುವಂತ ಕಾರ್ಯ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಡಮ್. ಯಾಕಂತ ಹೇಳಿದ್ರೆ ಈಗ ನಮ್ಮ ನೆಲದಲ್ಲಿ ನಾವು ರಾಮನ್ಗೂ ಪೂಜೆ ಮಾಡ್ತೀವಿ, ಕೃಷ್ಣನಿಗೂ ಪೂಜೆ ಮಾಡ್ತೀವಿ, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ರಾಯಣ್ಣವ್ರಿಗೂ ಪೂಜೆ ಮಾಡ್ತೀವಿ, ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಅದು ಬಿಟ್ಟು ಅದನ್ನ ಕೇಳೋದಕ್ಕೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನಿದೆ ಮೇಡಮ್? ಅದು ಅಂದ್ರೆ ಆ ಸರ್ಕಾರನ ಮತ್ತೆ ಅಲ್ಲಿರುವಂತ ಮರಾಠಿಗರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಈ ಬಿಜೆಪಿ ಸರ್ಕಾರದವರು, ಸರ್ಕಾರ ಅನ್ನೋದಕ್ಕನ ಈ ಕೆಲವು ಅಲ್ಲಿ ಪುಡಾರಿ MLA ಗಳಿದ್ದಾರೆ ಮೇಡಮ್ ಆ ಲೋಕಲ್ ಅಲ್ಲಿ, ಆ ಲೋಕಲ್ ವೈಸ್ ಅಲ್ಲಿ ಅವ್ರನ್ನ ಓಲೈಸೋದಕ್ಕೋಸ್ಕರ ಈ ಸರ್ಕಾರ ಈ ತರ ಎಲ್ಲ ಡ್ರಾಮಾ ಮಾಡ್ತಾರೆ ಮೇಡಮ್. ಇದು ಸರಿ ಅಲ್ಲ ಅನ್ಸ್ತದೆ ಮೇಡಮ್ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಈಗ ನಾವು ಕನ್ನಡ ಈ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲ ಒಂದೇ ಮೇಡಮ್. ಕರೆಕ್ಟ್. ಅಂತದ್ರಲ್ಲಿ ಬಂದು ಕನ್ನಡಿಗರ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾರೆ, ಮತ್ತೆ ಅವ್ರ ಮೇಲೆ ಮೊಕದ್ದಮೆ ಹೂಡಿಸೋದು, ಕೇಸ್ ಹಾಕಿ ಅವ್ರಿಗೆ ಭಯ ಪಡಿಸುವಂತ ವಿಧ ಇದೆ. ಇದು ಸರಿ ಇಲ್ಲ ಮೇಡಮ್. ಹತ್ತಿಕ್ಕುವಂತ ಪ್ರಯತ್ನ ಅಂತ ಹೇಳ್ತಾ ಇದೀರಿ ಇವೆಲ್ಲವೂ ಕೂಡ. ನಿಜ ಮೇಡಮ್. ಇದು ಮೂಲ ಕಾರಣ ಸರ್ಕಾರನೇ ಇದು ಜವಾಬ್ದಾರಿ ತಗೊಂಡಿದೆ ಮೇಡಮ್. ಓಕೆ ಥ್ಯಾಂಕ್ ಯು ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೀವು ವೀರಭದ್ರಯ್ಯ ಅನ್ನೋರು ಕರೆ ಮಾಡಿದ್ದಾರೆ. ವೀರಭದ್ರಯ್ಯ ಅವರು ಏನ್ ಹೇಳಕ್ ಬಯಸ್ತೀರಾ? ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ಮೇಡಮ್. ತುಂಬಾ ಧನ್ಯವಾದಗಳು. ಇವತ್ತು ವಾಹಿನಿಗಳು ತುಂಬಾ ಹೋರಾಟ ಮಾಡ್ತಿವೆ, ಅದ್ರ ಜೊತೆ ನಾವು ಕೂಡ ಇದ್ದೀವಿ. ಅದು ಹೇಳ್ಬೇಕಂದ್ರೆ ಈ ಶಿವಾಜಿ ಮತ್ತೆ ಸಂಗೊಳ್ಳಿ ರಾಯಣ್ಣ ಅದ್ರ ಬಗ್ಗೆ ಬರೀ ರಾಜಕೀಯ ಮಾತ್ರ ಇದೆ, ನ್ಯಾಯ ಇಲ್ಲ ಅಲ್ಲಿ. ಎಲ್ಲ ಬರೀ ಕಳ್ಳರ ಸಂತೆ ಆಗ್ಬಿಟ್ಟಿದೆ, ಪುಂಡಾಟಿಕೆ ಆಗ್ಬಿಟ್ಟಿದೆ. ಅಲ್ಲಿ ಏನಿದ್ರು ನ್ಯಾಯ ರೀತಿ ಧರ್ಮ ಇವಾಗ ಯಾರು ಎಲ್ ಬೇಕಾದ್ರೂ ಹೋಗಿ ಬದುಕ್ಬೋದು ಅಂತ ಪರಿಸ್ಥಿತಿ ಇದೆ ಇವಾಗ. ಹಾಗಾಗಿ ಅದ್ರ ಅವಶ್ಯಕತೆನೇ ಇಲ್ಲ ಇದೆಲ್ಲ ಮಾಡುವಂತ ಅವಶ್ಯಕತೆ. ಏನೋ ಒಂದ್ ಪರ್ಮಿಷನ್ ತಗೋಬೇಕು, ಒಂದ್ ಪ್ರತಿಮೆ ಇಡ್ಬೇಕು, ಅದು ಮಾಡ್ಬೇಕಷ್ಟೇ ಹೊರತು ಇವರು ನಮ್ಮಲ್ಲಿ ಸರ್ಕಾರದವರು ಜಿಲ್ಲಾಧಿಕಾರಿಗಳನ್ನ ಮತ್ತೆ ಅಲ್ಲಿರೋ SP ಗಳು ಅಥವಾ DCP ಅವ್ರನ್ನ ಒಳ್ಳೆ ಅಧಿಕಾರಿಗಳನ್ನ, ಕನ್ನಡದ ಅಧಿಕಾರಿಗಳನ್ನ ಅಲ್ಲಿಗೆ ಹಾಕಿ ಅಂತದನ್ನೆಲ್ಲ ಸೂಕ್ಷ್ಮವಾದ ಪ್ರದೇಶ ಅಂತ ಗೊತ್ತಾದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಮೊದಲನೇದು. ಎರಡನೇದು ಏನಂದ್ರೆ ಮೋದಿ ಅವರು ಅಂತ ರಾಮ ಮಂದಿರ ಅಂತ ಕೇಸನ್ನೇ ಎಲ್ಲಾರ್ಗು ಸಮ್ಮತವಾಗದಂತ ರೀತಿನಲ್ಲಿ ಬಗೆಹರಿಸ್ಬಿಟ್ರು. ಇದು ಕಚಡ ಕೆಲಸ. ಇದು ರಾಜಕೀಯದವ್ರು ಸರಿ ಓಟ್ಗೋಸ್ಕರ ಮಡಿಕೊಂಡಿರೋರು. ಒಂದು ಊಟ ಒಂದು ಓಟು ಎರಡಕ್ಕೋಸ್ಕರ ಮಡಿಕೊಂಡು ಈ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಬಹಳ ತುಂಬಾ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯದವರು. ಹಾಗಾಗಿ ಉತ್ತಮ ಅಧಿಕಾರಿಗಳನ್ನ ಬೆಳಗಾವಿ ಅಂತ ಸೂಕ್ಷ್ಮ ಪ್ರದೇಶದಲ್ಲಿ ಕನ್ನಡದ ಅಧಿಕಾರಿಗಳನ್ನ ಹಾಕಿ ಅಲ್ಲಿಗೆ ಯಾವುದೇ ರೀತಿ ಗಲಾಟೆ ಆಗದೆ ಇದ್ದಂಗೆ ನೋಡ್ಕೊಬೇಕಾಗಿರೋದು
ಅವ್ರ ಕರ್ತವ್ಯ ಆಗಿರುತ್ತೆ, ಅದನ್ನ ಮಾಡ್ಬೇಕು. ಅವರು ಸುಮ್ನೆ ಜನಗಳನ್ನ ರೊಚ್ಚಿಗೆ ಕೇಸ್ ಹಾಕಿರೋದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಕೇಸ್ ಹಾಕಿರೋದು ಅದೇ ಹೇಳಿಲ್ವಾ, ಈ ರೊಚ್ಚಿಗೆದ್ದಿಸಿ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಈ ತರ ಎಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂತಾರೆ. ಇದು ಆಗ್ಬಾರ್ದು. ಮೊದಲನೇದಾಗಿ ಇವ ಇಡೀ ಪ್ರಪಂಚದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋ ಪರಿಸ್ಥಿತಿಲಿ ಇರುವಾಗ ಇದ್ಯಾವ್ದೋ ಒಂದು ಗಡಿ 50-60 ವರ್ಷ ಆಗಿದೆ, ಗಡಿ ಎಲ್ಲ ಇತ್ಯರ್ಥ ಆಗಿ ಅಂತದ್ರಲ್ಲಿ ಇವಾಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಏನಿಲ್ಲ. ಇವಾಗ ಏನಂದ್ರೆ ಆಯಾ ಪ್ರದೇಶದಲ್ಲಿ ಆಯಾ ಭಾಷೆಗೆ ಗೌರವ ಕೊಡ್ಬೇಕು ಅನ್ನೋದು ಒಂದಿದು. ಇವಾಗ ತಮಿಳ್ನಾಡು ಆಗಿರ್ಬೇಕು, ಕರ್ನಾಟಕ ಆಗಿರ್ಬೇಕು, ಆಂಧ್ರ ಆಗಿರ್ಬೇಕು. ಆ ತರ ಇದ್ರೇನೆ ಅದಕ್ಕೆ ಚೆನ್ನಾಗಿರೋದು. ಸುಮ್ನೆ ಆಂಧ್ರ ಅಂತ ತಗೊಬಂದ್ ಕರ್ನಾಟಕದಲ್ಲಿ ಹಾಕೋದು, ಕರ್ನಾಟಕ ತಗೊಂಡೋಗಿ ತಮಿಳ್ನಾಡಿಗೆ ಹಾಕೋದು, ಇದು ಸರಿಯಾಗಿರುವಂತ ಪ್ರಶ್ನೆ ಅಲ್ಲ. ಅದ್ರಲ್ಲೂ ನಮ್ಗೆ ತಮಿಳ್ನಾಡಿಂದನೂ ಅನ್ಯಾಯ ಆಗುತ್ತೆ, ಮತ್ತೆ ಬೆಳಗಾವಿಯಿಂದನೂ ಅನ್ಯಾಯ ಆಗುತ್ತೆ. ಆಂಧ್ರದವರು ಕೂಡ ಒಂದೊಂದ್ಸಾರಿ ಕಿರಿಕಿರಿ ಮಾಡ್ತಾರೆ. ಎಲ್ಲ ಕಡೆಯಿಂದ ಹೊಡ್ಸ್ಕೊಳ್ಳೋರು ನಾವೇ ಆಗ್ತೀವಿ ಅಂತ ಹೇಳಿ ಪ್ರತಿ ಬಾರಿ ಕೂಡ ಏನೇ ಆದ್ರೂ ಕೂಡ ಒಳ್ಳೇದ್ ಮಾಡಕ್ ಹೋದ್ರು ಕೂಡ ನಮ್ಮ ಮೇಲೇನೆ ಬರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ವೀರಭದ್ರಯ್ಯ ಅವರೇ. ಇನ್ನು ಲೋಕೇಶ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಲೋಕೇಶ್ ಅವರೇ, ಒಂದ್ ಕಡೆ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರ, ಇನ್ನೊಂದ್ ಕಡೆ ಗಲಾಟೆ ಮಾಡೋರ ವಿರುದ್ಧ ಕೇಸ್ ಇಲ್ಲ, ಕನ್ನಡಿಗರ ಮೇಲೆ ಕೇಸ್ ಹಾಕಲಾಗಿದೆ ಇಲ್ಲಿ ಅಂತ. ಮೇಡಮ್, ಇದು ಇವತ್ತಿಂದ ಆಗ್ತಾ ಇಲ್ಲ. ಇದು ಕನ್ನಡಿಗರನ್ನ ಎದುರಿಸೋದಕ್ಕೋಸ್ಕರನೇ ಕನ್ನಡಿಗರನ್ನೇ ಇಟ್ಕೊಂಡಿರೋದಕ್ಕೆ ಇದೇ ಕಾರಣ. ಇವತ್ತಿಂದ ಆಗ್ತಾ ಇಲ್ಲ. 30-40 ವರ್ಷದಿಂದ ಇದೇ ಕಾರಣ. ಕನ್ನಡಿಗರನ್ನ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಹೊರತು ಬೇರೆಯವ್ರನ್ನ ಯಾರನ್ನೂ ಟಾರ್ಗೆಟ್ ಮಾಡ್ತಾರೆ ಅವರು. ಆಮೇಲೆ 25 ಜನ MP ಗಳಿದ್ದಾರೆ, ಒಬ್ರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೇಳಕ್ಕಿಲ್ಲ. MLA ಗಳಿದ್ರೆ ಯಾರು ಕೇಳ್ತಾ ಇಲ್ಲ. ಎಲ್ಲರೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಇನ್ನೂ ಕೆಳಕ್ ಮಟ್ಟಕ್ಕೆ ತಳ್ತಾ ಇದಾರೆ. ನೀವು ಆದಷ್ಟು ಮೀಡಿಯಾದವ್ರು ಒಂದು ಮಾತು ಕೇಳ್ತೀನಿ, ನಿಮ್ಮಿಂದ ಎಲ್ಲರಿಗೂ ಜನಕ್ಕೆ ಹೋಗುತ್ತೆ. ನಾವು ಈಗ ಬೆಳಗಾವಿಗೆ ಹೋಗಕ್ಕಾಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಬೆಳಗ್ಗಿನಿಂದಲೂ ಕೂಡ ಈ ವಿಚಾರದ ಮೇಲೆ ನಿಮ್ಮ ಅಭಿಪ್ರಾಯ ಏನು, ಸಾರ್ವಜನಿಕರ ಅಭಿಪ್ರಾಯಗಳು ಏನು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ ನ್ಯೂಸ್ 18 ಮಾಡ್ಬೇಕು. ಅದು ತುಂಬಾ ಒಳ್ಳೇದು, ಧನ್ಯವಾದ ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಅವರು ನಮ್ಮ ಪ್ರತಿಭೆ, ನಮ್ಮ ಊರು, ನಮ್ಮ ದೇಹ, ನಮ್ಮ ಜನ ನಾವು ಪ್ರತಿಭೆ ಮಾಡಕ್ ಅವ್ರು ಯಾರು ದೊಡ್ಡ ನಾಯಕರು ಕೇಳ್ಬೇಕು ಅವ್ರನ್ನ ನಾವು. ಆಮೇಲೆ ಇಲ್ಲಿ ಏನ್ ಮಾಡ್ತಾ ಇದ್ರು ರಾಜಕೀಯದವರೆಲ್ಲ ಸುಮ್ನೆ ಅವ್ರ ಆಮೇಲೆ ಅಧಿಕಾರಿಗಳು, ಒಬ್ಬ ಅಧಿಕಾರಿ ಯಾರಾದ್ರೂ ಕನ್ನಡಿಗರು ಕಟ್ಟಾಳು ಅಂತ ಒಬ್ಬ ಬೇಕಲ್ಲಿ ಅಧಿಕಾರಿಗಳು. ಇವತ್ತಿಂದಲ್ಲ ಮೇಡಮ್, 25-30 ವರ್ಷದಿಂದ ಎಲ್ಲ. ಈಗ ಇನ್ನೊಬ್ರು ಯಾರೋ ಹಿಂದ್ಗಡೆ ಮಾತಾಡಿದ್ರು, ಈಗ ಅವರು ಕೇರ್ಪೇಟೆ ಇದು ವಿಜಯ್ ಇದರಿಂದ ಎಲ್ಲ ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಎಲ್ಲ ಎಲ್ಲೇ ಹೋದ್ರು ಕರ್ನಾಟಕ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅಲ್ಲಮ್ಮ, ನಾವು ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕನ ಏನ್ ಅನ್ಕೊಂಡಿದ್ದಾರೆ ನಾವು ಅದನ್ನ ಕೇಳ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಪರವಾಗಿಲ್ಲ, ಈ ಸ್ಟೇಟ್ ಅಲ್ಲಂತೂ ಒಬ್ರು ಮಾತಾಡೋದಿಲ್ಲ. ನಾವು ಈಗ ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ನೀವೆಲ್ಲ ತೋರಿಸ್ತಾ ಇದ್ದೀರಾ. ಹಾಗಾಗಿ ಒಂದ್ ಕಡೆ ಕನ್ನಡಿಗರ ಮೇಲೆನೆ ಈ ತರ ಆಗುತ್ತೆ, ಕೇಸ್ಗಳನ್ನ ಹಾಕುವಂತ ಪ್ರಯತ್ನಗಳಾಗುತ್ತೆ. ಸರ್ಕಾರ ಯಾರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ನಾಗೇಂದ್ರ ಅನ್ನೋ ಅವ್ರು ಕರೆ ಮಾಡಿದ್ರು. ನಾಗೇಂದ್ರ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ನವರೇ, ನಾವು ಕನ್ನಡ ಪರ ಸಂಘಟನೆ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಸಂಘಟನೆ ಆಗ್ಲಿ, ಅವರು ಹೋರಾಟ ಮಾಡೋದು ನಮ್ಮ ಕನ್ನಡಕ್ಕಾಗಿ. ನಿಜ. ಆ ಕನ್ನಡನೇ ಇವರು ಕಾಲಕಸ ಮಾಡಿದಾಗ ಈ ರಾಜಕಾರಣಿಗಳು ಏನಕ್ಕೆ ಬೇಕು ಅನ್ನೋದೊಂದು ಮಾತು ಬರುತ್ತಿಲ್ಲಿ. ಅಲ್ಲಿ ಒಬ್ರು ಬಾವುಟ ಹಿಡ್ಕೊಂಡು ಕನ್ನಡದ ಬಾವುಟನ ಹೋರಾಟ ಮಾಡ್ಕೊಂಡು ಹೊರಟವ್ರೆ, ನಮ್ಮ ಅಧಿಕಾರಿಗಳು ಆ ಬಾವುಟನ ಸುತ್ತಿಸ್ತಾರೆ, ಸುತ್ತಿಸ್ಬಿಟ್ಟು ಅವ್ರು ಹೊಡಿತಾರೆ. ಇದು ಒಂಥರ ಹೀನಾಯವಾಗಿ ಕಾಣ್ತಾ ಇರೋಂತ ಇದಲ್ವಾ ಇದು. 200 ವರ್ಷಗಳ ಹಿಂದೆ ಏನು ಬ್ರಿಟಿಷರ್ ಆಳ್ತಿದ್ರಲ್ಲ, ಆ ತರ ಆಳ್ವಿಕೆ ಆಗಿದೆ. ಇವತ್ತಿನ ರಾಜಕಾರಣಿಗಳು ಏನ್ ಕೈ ಕಟ್ಕೊಂಡ್ ಕುಂತಾರ, ಇಲ್ಲ ನಮ್ಮನ್ನೇನ ದಡ್ರ ಮಾಡ್ಕೊಂಡು ಬರೀ ಓಟ್ ಹಾಕಕ್ ಮಾಡಿಕೊಂಡವ್ರ ಅಂತ ನಾನ್ ಕೇಳೋದು. ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಕಾಣಿಸ್ತಾ ಇದೆ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾವ್ರಲ್ಲ. ಈಗ ಗಾಂಧೀಜಿ ಹೋರಾಟಗಾರರು ಅವ್ರ ಪ್ರತಿಮೆ ಸ್ಥಾಪನೆ ಮಾಡಕ್ ಯಾವುದೇ ಅಭ್ಯಂತರ ಇಲ್ಲ. ಅಥವಾ ನಮ್ಮ ಯಾವುದೇ ಒಂದು ಹಿಂದೆ ಏನು ಹೋರಾಟ ಮಾಡ್ಯವ್ರಲ್ಲ, ನಮ್ ಸ್ವತಂತ್ರಕ್ಕಾಗಿ ಅವ್ರನ್ನ ಎಲ್ಲಿ ಬೇಕಾದ್ರೂ ನಾವು ಸ್ಥಾಪನೆ ಮಾಡ್ಬೋದು. ನಮ್ ರಾಯಣ್ಣವ್ರನ್ನ ನಾವು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಕ್ಕೆ ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಗಲಾಟೆ ಮಾಡ್ತಾವ್ರೆ ಅಂದ್ರೆ ನಮ್ಮ ರಾಜಕಾರಣಿಗಳೇ ಮಾಡ್ತಾವ್ರೆ, ಅಧಿಕಾರಿಗಳೇ ಮಾಡ್ತಾವ್ರೆ ಅಂತ ನನ್ನ ಪ್ರಶ್ನೆ. ನಿಜ ಸೌಹಾರ್ದಯುತವಾಗಿ ಬಗೆಹರಿಸುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಒಂದು ಈಗ ಪ್ರತಿಮೆ ಪ್ರತಿಷ್ಠಾಪನೆ ಮಾಡ್ತಿದ್ದ ಹಲವು ದಿನಗಳಿಂದ ಕೇಳ್ತಾ ಇದ್ರೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಯಾವ್ದಕ್ಕೂ ಕೂಡ ಸರ್ಕಾರ ಇಲ್ಲ, ಆಯ್ತು ಮಾತನಾಡ್ತೀವಿ, ಹೇಳ್ತೀವಿ, ನಾವು ಅದನ್ನ ಇತ್ಯರ್ಥಪಡಿಸ್ತೀವಿ, ಅದರಲ್ಲೇ ಇದೆ ಅಂತ ಹೇಳಿ ಇನ್ನು. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಕನ್ನಡಿಗರ ಮೇಲೆ ಈ ರೀತಿಯಾಗಿ ಕೇಸ್ ಹಾಕಿರೋದು ತಪ್ಪು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಈ ತರ ದೌರ್ಜನ್ಯ ಮಾಡೋದು ಯಾಕೆ, ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರದ ದೌರ್ಜನ್ಯ ಯಾಕೆ ಕನ್ನಡಿಗರ ಮೇಲೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಏನ್ ಮಾಡಬೇಕಾಗಿತ್ತು, ಸರ್ಕಾರ ಏನ್ ಮಾಡ್ತಾ ಇದೆ, ಖಾಕಿ ದೌರ್ಜನ್ಯ ಕನ್ನಡಿಗರ ಮೇಲೇನೆ ಯಾಕೆ ಆಗ್ತಾ ಇದೆ, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಳ್ಳಬಹುದು ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಯಣ್ಣ ವರ್ಸಸ್
ವರ್ಸಸ್ ಶಿವಾಜಿ, ಇದು ಪ್ರತಿಮೆಯ ಪಾಲಿಟಿಕ್ಸ್ ವಿಚಾರ ಆಗ್ತಾ ಇದೆ. ಈಗ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದೆ ತಪ್ಪ, ಜೊತೆಗೆ ಈ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ 20 ಕನ್ನಡಿಗರ ಮೇಲೆ ಕೇಸನ್ನ ಹಾಕಲಾಗಿದೆ. ಹಾಗಾದ್ರೆ ಕನ್ನಡಿಗರ ಮೇಲೆ ಕೇಸ್ ಹಾಕಿರುವ ಹಿಂದಿರುವ ಉದ್ದೇಶ ಏನು? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಗಲಾಟೆ ಮಾಡಿದಂತಹ MES ಅವ್ರ ಮೇಲೆ ಯಾವುದೇ ರೀತಿಯ ಕೇಸ್ ದಾಖಲಿಸಿಲ್ಲ. ಯಾಕೆ ಈ ತರದ ಒಂದು ವರ್ತನೆ ಯಾಕಲ್ಲಿ ನಡೀತಾ ಇದೆ ಅನ್ನುವಂಥ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಶ್ರೀಧರ್ ಅನ್ನುವರು ಕರೆ ಮಾಡಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ ಶ್ರೀಧರ್ ಅವರೇ? ಹಲೋ ಮೇಡಮ್, ನಮಸ್ತೆ ಮೇಡಮ್. ಹೇಳಿ ಶ್ರೀಧರ್ ಅವರೇ. ಮೇಡಮ್, ಇದು ಯಾವ ರೀತಿ ಆಗಿದೆ ಅಂದ್ರೆ ನಮ್ಮ ಅಪ್ಪನ ಅಪ್ಪ ಅನ್ನಕ್ ಆಗ್ತಿಲ್ಲ, ಆ ರೀತಿ ಆಗಿದೆ. ಈಗ ಮರಾಠಿಗರು ನಮ್ಮ ಕನ್ನಡದವ್ರ ಮೇಲೆ ಮಾಡ್ತಿರೋ ಅವಮಾನ ಅಂತ ಇದನ್ನ ನೋಡ್ಕೊಂಡು ನಮ್ಮ ರಾಜಕಾರಣಿಗಳು ಏನು ಒಡೆದಾಳುವ ನೀತಿಯನ್ನು ಅನುಸರಿಸ್ತಿದ್ದಾರೆ. ಹಿಂದೆ ಏನ್ ಬ್ರಿಟಿಷರ್ ಮಾಡ್ತಿದಾರೆ ಅದೇ ರೀತಿ ಈಗ ಏನ್ ರಾಜಕಾರಣಿಗಳು ಈ ರೀತಿ ಮಾಡ್ತಾರೆ. ಇದ್ ಏನ್ ಸರ್ಕಾರ ಐತೋ ಇಲ್ಲೋ ನಮ್ ಕರ್ನಾಟಕದಲ್ಲಿ ಏನಾಯ್ತೋ ಈ ಜನರ ಪಾಲಿಗೆ ಸತ್ತೋಗೈತೋ ಅನ್ನೋ ರೀತಿ ಆಗಿದೆ ಮೇಡಮ್. ಯಾಕೆ ಈ ರೀತಿ ಕನ್ನಡದವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತಾನು ಗೊತ್ತಾಗ್ತಿಲ್ಲ ಮೇಡಮ್. ಏನ್ ಕನ್ನಡದವ್ರ ಅಂದ್ರೆ ಇಷ್ಟು ಕೀಳ್ಮಟ್ಟನ ಇವ್ರಿಗೆ ಓಟ್ಗೋಸ್ಕರ ಕನ್ನಡದವ್ರು ಬೇಕು, ಇವ್ರಿಗೆ ಪ್ರತಿಯೊಂದಕ್ಕೂ ಕನ್ನಡದವ್ರು ಬೇಕು, ಆದ್ರೆ ಓಲೈಕೆ ಮಾಡಕ್ಕೆ ಮಾತ್ರ ಮರಾಠಿಗರು ಬೇಕು ಮೇಡಮ್ ಇವ್ರಿಗೆ. ನಿಜ ನಿಜ ನಿಜ. ಎಸ್, ಥ್ಯಾಂಕ್ ಯು ಶ್ರೀಧರ್ ಅವರು ಕರೆ ಮಾಡೋದಕ್ಕಾಗಿ. ಚನ್ನವೀರ ಶೆಟ್ಟಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚನ್ನವೀರ ಶೆಟ್ಟಿ ಅವರು ಏನು ಹೇಳಕ್ ಬಯಸ್ತೀರಾ? ಮೇಡಮ್, ನಾನು ಇವಾಗ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಹೇಳಿ. ಸಂಗೊಳ್ಳಿ ರಾಯಣ್ಣ ಮತ್ತೆ ಶಿವಾಜಿಯವರು ಈ ದೇಶದ ಆಸ್ತಿಯವರು. ಈ ಆಸ್ತಿನ ನಾವು ಯಾವುದೇ ಕಾರಣಕ್ಕೂ ನಾವು ಮರೆಯಕ್ಕೆ ಆಗಲ್ಲ. ಈ ದೇಶಕ್ಕಾಗಿ ಅವರು ತುಂಬಾ ಹೋರಾಟ ನಡೆಸಿದವರು. ಅದಕ್ಕಾಗಿ ನಾವು ಅವರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಕಡೆ ನಾವು ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿವರೆಗೆ ಅವರಿಬ್ಬರ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾವುದೇ ರಾಜ್ಯದಲ್ಲಿ ತಪ್ಪಿಲ್ಲ. ಆದ್ರೆ ಈಗ ಕೇಸ್ ಹಾಕಿದಾರಲ್ಲ, ಕೇಸ್ ಹಾಕಿರೋದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದೀನಿ ಪೊಲೀಸ್ ಇಲಾಖೆಗೆ. ನಾನು ನೇರವಾಗಿ ಹೇಳ್ತಾ ಇದೀನಿ. ಯಾಕೆ ಗೊತ್ತಾ, ಅವರು ಇಬ್ಬರು ಕೂಡ ಸ್ವತಂತ್ರ ಹೋರಾಟಗಾರರೇ. ಆದ್ರೆ ಶಿವಾಜಿ ಅವರು ಸೈನ್ಯ ಹಣ ಕಟ್ಕೊಂಡು ಹೋರಾಟ ನಡೆಸಿದ್ರು. ಅಲ್ಲ, ಈಗ ನಮ್ಮ ನೆಲದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರ ನಾನು ಪೂರ್ತಿ ಹೇಳ್ತೀನಿ ಕೇಳಿ. ಶಿವಾಜಿ ಅವರು ಸೈನ್ಯ ಹಣದ ಬಲದಿಂದ ಬ್ರಿಟಿಷ್ನವ್ರ ಮೇಲೆ ಹೋರಾಟ ನಡೆಸಿದ್ರು. ಆದ್ರೆ ಸಂಗೊಳ್ಳಿ ರಾಯಣ್ಣ ಅವರು ಯಾವುದೇ ಹಣ ಇಲ್ಲದೆ ಏಕಾಂಗಿಯಾಗಿ ಪ್ರಥಮ ಸ್ವತಂತ್ರ ಹೋರಾಟಗಾರರು. ಓಕೆ, ಇಂಥವರ ಒಂದು ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದಕ್ಕಾಗಿ ಈ ತರದ ವರ್ತನೆಯನ್ನ ಖಾಕಿ ಮಾಡಿದೆ ಸರಿಯಾ ಅನ್ನುವಂಥ ಪ್ರಶ್ನೆ ಎಲ್ಲಾ ಕಡೆ ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಳ್ಳಬಹುದು. ಏನಾಗ್ತಾ ಇದೆ ನಿಜವಾಗ್ಲೂ ಅನ್ನೋದರ ಬಗ್ಗೆ ಮಾತನಾಡಬಹುದು ಬ್ರೇಕ್ ಆದ್ಮೇಲೆ. ಮಾಡಬಾರ್ದು ಅನ್ನೋದು MES ಮತ್ತು ಶಿವಸೇನೆಯ ವಾದ. ಆದ್ರೆ ಇವತ್ತು ಬೆಳಗ್ಗಿನ ಜಾವ ಈ ಒಂದು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಆ ಒಂದು ಗಲಾಟೆ ಕೂಡ ನಡೆದಿದೆ. ಆದ್ರೆ MES ಅವರು ಗಲಾಟೆ ಮಾಡಿದ್ದಾರೆ, ಅದನ್ನ ಹೊರತುಪಡಿಸಿ ಕನ್ನಡಿಗರ ಮೇಲೇನೆ ಕೇಸನ್ನ ಹಾಕಲಾಗಿದೆ. ಈಗ ಬೆಳಗಾವಿ ಪೊಲೀಸರು ಈಗ 20 ಕಾರ್ಯಕರ್ತರ ಮೇಲೆ, ಕನ್ನಡಿಗರ ಮೇಲೆ ಈಗ ಕೇಸನ್ನ ದಾಖಲಿಸಿದ್ದಾರೆ. ಸಾಕಷ್ಟು ವಾದ ವಿವಾದಗಳು ಕೂಡ ಆಯ್ತು. ಅಲ್ಲಿ ಒಂದ್ ಕಡೆ ಪ್ರತಿಷ್ಠಾಪನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ತೆರವುಗೊಳಿಸಬೇಕು ಅಂತ ಹೇಳಿ MES ಮತ್ತು ಶಿವಸೇನೆ ಆಗ್ರಹ ಮಾಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಪ್ರತಿಷ್ಠಾಪನೆ ಆದಂತಹ ಈ ಒಂದು ಮೂರ್ತಿಯನ್ನ ತೆಗೆಯಬಾರದು ಅನ್ನುವಂಥದ್ದು ಕನ್ನಡಿಗರ ವಾದವಾಗಿತ್ತು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಕನ್ನಡಿಗರ ಮೇಲೆ ಕೇಸನ್ನ ಹಾಕಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಇಡೀ ಒಂದು ನಾಡಿನ ಜನರ ಪ್ರಶ್ನೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.